ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಜೀಗುಜ್ಜೆ ಸಿಪ್ಪೆದ್ದು ಚಟ್ನಿ ಮಾಡ್ತಾ ಇದ್ದೇನೆ. ಒಂದು ಜೀಗುಜ್ಜೆ ಉಂಟು, ಅದರದ್ದು ಒಂದು ಸಾಂಬಾರು ಮಾಡುವಂತ, ಹಾಗೆ ಸಿಪ್ಪೆದ್ದು ಒಂದು ಚೂರು ಚಟ್ನಿ ಮಾಡುವ ಅಂತೇಳಿ ಹಾಗೆ ಜೀಗುಜ್ಜೆಯನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಕ್ಲೀನ್ ಮಾಡಿ ನೋಡಿ, ಹೀಗೆ ತುಂಡು ಮಾಡಿ ಚೆಂದ ಮಾಡಿ ತೊಳೆದು ಅದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಈ ಸಿಪ್ಪೆಯನ್ನು ಬಿಸಾಡೋದಕ್ಕಿಂತ ಒಂದು ಚಟ್ನಿ ಮಾಡಿದರೆ ತುಂಡಿದ್ದೊಂದು ಸಾಂಬಾರು ಆಗ್ತದೆ, ಸಿಪ್ಪೆದೊಂದು ಚಟ್ನಿ ಆಗ್ತದೆ. ಪದಾರ್ಥ ಎರಡು ಬಗೆ ಆಗ್ತದೆ ಊಟಕ್ಕೆ. ಸಿಪ್ಪೆ ತೆಗೆದಾಯಿತು ನೋಡಿ, ಇಷ್ಟು ಸಿಪ್ಪೆ ಸಿಕ್ಕಿತು. ಈ ಸಿಪ್ಪೆಯನ್ನು ಸ್ವಲ್ಪ ಹುರಿಲಿಕ್ಕುಂಟು. ಹಾಗೆ ಬಾಣಲೆಗೆ ಒಂದು 2 ಚಮಚ ಎಣ್ಣೆ ಹಾಕಿ ಸರಿಯಾಗಿ ಹುರಿತಾ ಇದ್ದೇನೆ. ಈ ಸಿಪ್ಪೆದ್ದು ಹುರಿಯುವಾಗ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಷ್ಟರವರೆಗೆ ಹುರಿದ್ರೆ ಸಾಕು. ನೋಡಿ, ಹುರಿದಾಯಿತು. ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಅದೇ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಂದು 2-3 ಮೆಣಸನ್ನು ಹುರಿತಾ ಇದ್ದೇನೆ. ಮೆಣಸು ಹುರಿದಾಯಿತು. ಇನ್ನೂ ಒಂದು ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ ಮತ್ತು ಒಂದು ಸಣ್ಣ ಕಡಲೆ ಗಾತ್ರದಷ್ಟು ಇಂಗು ಒಟ್ಟಿಗೆ ಹಾಕಿ ಹುರಿಯುವ. ಇಲ್ಲದ್ರೆ ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದಾಗ್ತದೆ ಹಿಂಗೆ ಹಾಕಿದರೆ. ಎಲ್ಲ ಹುರಿದಾಯಿತು. ಇನ್ನು ಇದಕ್ಕೆ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಚೂರು ಬೆಲ್ಲ ಮತ್ತು ಒಂದು ಸ್ವಲ್ಪ ಹುಳಿ ಹಾಕಿ ಒಟ್ಟಿಗೆ ಕಡಿಯುವ. ಇನ್ನು ನೀರು ಹಾಕಬಾರ್ದು ಇದಕ್ಕೆ, ಕಡಿಯುವಾಗ ಒಣ ಆಗಲೇ ಕಡಿಬೇಕು, ಒಳ್ಳೆಯದಾಗ್ತದೆ. ಬೆಲ್ಲ ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೂ ಆಗ್ತದೆ. ನಯವಾಗಿ ಕಡ್ದಾಯಿತು. ಈಗ ತೆಗಿತಾ ಇದ್ದೇನೆ ಚಟ್ನಿಯನ್ನು. ನೀರು ಹಾಕದೆ ನೋಡಿ, ಗಟ್ಟಿ ಚಟ್ನಿ ಆಯಿತು. ಇದು ಗಂಜಿಗೂ ಒಳ್ಳೆಯದಾಗ್ತದೆ. ಬೇರೆ ಸಾರಿದ್ದರೆ ಸಾರು ಹಾಕಿ ಈ ಚಟ್ನಿ ತಗೊಂಡು ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈ ಚಟ್ನಿಯಲ್ಲಿ ಊಟ ಮಾಡಲಿಕ್ಕೆ ಆಗ್ತದೆ. ದೋಸೆ, ಇಡ್ಲಿ ಏನೋ ತಿಂಡಿ ಇದ್ದರೂ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೀವು ಕೂಡ ಜೀಗುಜ್ಜೆ ಸಿಕ್ಕಿದರೆ ಇದೇ ಥರ ಸಿಪ್ಪೆ ತೆಗೆದು ಒಂದು ಚಟ್ನಿ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.